ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ದುಡಿಕತ್ತಂತ ಹೊರಗುತ್ತಿಗೆ ನೌಕರರಿಗೆ ಕಳೆದ 2 ವರ್ಷಗಳಿಂದ ಅವರು ತಾತ್ಕಾಲಿಕ ನೇಮಕಾತಿ ಆದೇಶ ಕೊಟ್ಟಿಲ್ಲ. ಕೊಡಬೇಕಂತ ಹಲವಾರು ಸಲ ಹಿಂದೆ ಕೂಡ ಇಲ್ಲಿ ಹೋರಾಟ ಮಾಡಿದೆವು. ಅವಾಗ ಬೇರೆ ಡಿಒ ಇದ್ರು ಜಾವೀದ್ ಅಂತ, ಅವ್ರನ್ನೂ ಕೂಡ ಕೊಡಿಸ್ತೇವೆ ಅಂತಂದರು. ಅವ್ರು ಹೋಗಿಬಿಟ್ರು. ಈಗ ಮತ್ತೊಬ್ಬರು ಸರ್ ಬಂದಾರ, ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡೀವಿ, ನಮಗೆ ತಾತ್ಕಾಲಿಕ ನೇಮಕಾತಿ ಆದೇಶ ಕೊಡ್ರಿ. ಈಗ ಅವ ಮ್ಯಾನ್ ಪವರ್ ಏಜೆನ್ಸಿ ಅವನು ಅವಧಿ ಮುಗ್ದದ, ಅವ ಕಿತ್ಕೊಂಡು ಹೋಗೋನೆ. ಏನಾರ ಒಂದು ಮಾಡಿ ಒಟ್ಟಾಳಿ ಮಾಡ್ಬೇಕು. ಈ ತಿಂಗಳು ಪ್ರತಿಯೊಬ್ಬರು ಸ್ಯಾಲ್ರಿನೂ 50, 100, 200 ಎಲ್ಲ ಕಡೆ ಸ್ಯಾಲ್ರಿನೂ ಕಡಿಮೆ ಆಗಿಬಿಟ್ಟಾನ. ಯಾಕೆ ಕೊಡ್ಬೇಕು? ನಾನು ಮುಗ್ದದಲ್ಲ, ಶುರು ಒಂದು ಕೊಟ್ಟಿನಂತನವ. ಯಾಕೆ ಕೊಡ್ಬೇಕಂದ್ರೆ ಅವ್ನಿಗೆ ರಿನ್ಯೂವಲ್ ಯಾಕೆ ಮಾಡ್ಕೊಂಡು 4 ವರ್ಷ ಯಾಕೆ ಕೊಡ್ದು? ಅವ್ನು 1 ವರ್ಷ ಇದ್ದು ಹೋಗ್ಬೇಕಿತ್ತು. 4 ವರ್ಷ ಉಳ್ಳಕ್ಕೆ ಏನೋ ಅವ್ರ ಅಪ್ಪಗಳು ಸಿಕ್ಕಿದ ಆಸ್ತಿ ಅದ ಇಲ್ಲಿ ಕಲಬುರ್ಗಿಯಾಗ. ಏನಿಲ್ಲ, 4 ವರ್ಷ ಹಿಡಿದು ಅವನೇ ಅಲ್ಲ, ಯಾಕೆ ಕೊಡಬೇಕು ಆದೇಶ ಕಾಪಿ ಅಂತ ಉಲ್ಟಾ ಪ್ರಶ್ನೆ ಮಾಡ್ತಾನೆ ಅವ್ನು. ಇಂಥ ನೀಚ ಎಷ್ಟೋ ಮಂದಿದು PF ಕಟ್ಟಿಲ್ಲ, ESI ಕಟ್ಟಿಲ್ಲ, ಸ್ಯಾಲ್ರಿ ಕರೆಕ್ಟ್ ಹಾಕಲ್ಲ, ಭಾಳಷ್ಟು ಹರೆಸ್ಮೆಂಟ್ ಮಾಡ್ತಾನೆ. ಅಂಥವನಿಗೆ ಇಲ್ಲಿ 4 ವರ್ಷ ಆದ್ರೂ ಹಾಗೆ ನಡೆದ. ಎಷ್ಟೋ ಸಲ ಹೊಯ್ಕೊಂಡಿದ್ದೆವನು. ಸ್ವಿಸ್ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿ ಅಂತ ಎಷ್ಟೋ ಸಲ ಮೀಡಿಯಾದಾಗ ಹೇಳಿದೆವು, ಪತ್ರಿಕೆದಾಗ ಬಂದದ, ಅವನ ಬಗ್ಗೆ ಬಂದದ್ದು ಎಲ್ಲ ಬಂದರೂ ಅವನ ಮ್ಯಾಗ ಯಾವುದೇ ಕ್ರಮ ಇಲ್ಲಿವರೆಗೆ ಜರುಗಿಸಿಲ್ಲ. ಮತ್ತು ನಾವು ಈಗ ಅವನೇ ಇರ್ಬೇಕಂತಾನೆ. ಅವ ಇರಲಿ ಯಾವಾರ ಇರಲಿ, ಕಾನೂನು ಚೌಕಟ್ಟದಾಗಿದ್ದು ಯಾವಾರ ಇರ್ಲಿಕ್ಕೆ ನಮ್ಗೆ ಆದೇಶ ಕಾಪಿ. ಈಗೇನದು ನಾವು ಸೊಸೈಟಿ ಮಾಡ್ತಾಯಿದ್ದೆವು, ಬಿದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡ್ಲಿಕ್ಕೆ. ಮತ್ತು ನಮ್ಮ ಸಂಘದ ರಿಜಿಸ್ಟ್ರೇಷನ್ನು ಮಾಡತ್ತಿದ್ದೆವು. ನಮ್ಮ ಹಾಸ್ಟೆಲ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ರಿಜಿಸ್ಟ್ರೇಷನ್ ಮಾಡ್ಲತ್ತಿದ್ದೆವು. ಆ ರಿಜಿಸ್ಟ್ರೇಷನ್ಗೆ ಪ್ರತಿಯೊಬ್ಬರು ಯಾವ ಹಾಸ್ಟೆಲ್ದಾಗ ಯಾರು ಅನ್ನೋದು ಆ ನೇಮಕಾತಿ ಆದೇಶ ಬೇಕು. ಇದ್ದಿಲ್ಲಂದ್ರೆ ಅವ್ರಂತಾರೆ ಕಾರ್ಮಿಕರು 10 ವರ್ಷದಿಂದ ಇದ್ದಿರ್ಬೋದು, 10 ವರ್ಷ ಹಿಂದಿನ ಆದೇಶ ಕಾಪಿ ತೋರಿಸ್ಬಿಡ್ರಿ, ಈ ವರ್ಷಿನ ತೋರಿಸ್ರಿ ಅಂತಾರೆ. ಈ ವರ್ಷಿನ ಕೊಡು ಅಂದ್ರೆ ನಾನೇ ಇದ್ದೀನಲ್ಲ ಅಂತ ಇವ ಅಂತಾನೆ. ಹಿಂಗೆ ಅದ ಪ್ರಾಬ್ಲಮ್. ಅದಕ್ಕೆ ನಮ್ದೇನು ಡಿಮ್ಯಾಂಡ್ ಅದ, ಅವನು ಮೇನ್ ಆದೇಶ ಕಾಪಿ ಎಲ್ಲರಿಗೂ ಕೊಡಬೇಕು. ಮೈನಾರಿಟಿಗಳಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಕೊಡಬೇಕು. ಮತ್ತು ಅವ್ನು ಮುರಾರ್ಜಿನೂ ಅವ್ನ ಕೈದಾಗ್ಯದ, ಅವ ಕಳ್ಳನ ಕೈದಾಗ್ಯದ. ಅವನು ಇನ್ನೂ ಇವತ್ತಿಗೆ ಅವರಿಗೂ ಕೂಡ ಆದೇಶ ಕಾಪಿಗಳು ಕೊಟ್ಟಿಲ್ಲ. ಮುರಾರ್ಜಿ ಇದೇ ನಮ್ಮನೆ ಮಾಡಿಬಿಡ್ತಾನೆ. ಒಟ್ಟು ಆರ್ಡರ್ ಕಾಪಿಗಳು ಕೊಡ್ಲಾಗ್ತಾ ಇರಲಿಲ್ಲ. ಏನು ಅವ್ರು ಆಸ್ತಿ ಕೊಟ್ಟಂಗ ನಾವು ದುಡ್ದಿದೆ ಕರೆಯೋದು. ಕೊಟ್ಟರೆ ಅವ್ರ ಮ್ಯಾಗ ಯಾವುದೇ ಕ್ರಮ ಆಲತ್ತಿಲ್ಲ. ಏನೀಗ ಅದು ನಾವೇನು ಮಾಡ್ಲಕತ್ತ? ನಮ್ದು ಹೋರಾಟ ಒಂದೇ ಹಾದಿ ಅದ. ಅವ್ರ ಕ್ರಮ ಜರುಗಿಸ್ಲಿಲ್ಲ, ನಾವು ಹಿಂಗೆ ಹೋರಾಟ ಮಾಡ್ಕೊತ ಕೊಡೋದು. ನಮ್ದೇನದ ಇವತ್ತು ನಾವು ಇಲ್ಲಿ ಗುಲ್ಬರ್ಗ ಸಿಟಿದಾಗ ಇವತ್ತು ಪಾಪ ಮನಿ ರೆಂಟ್ಗಳು ಅವೆಲ್ಲ ಎಷ್ಟು ಕಾಸ್ಟ್ಲಿ ಅವ. ಅಷ್ಟಿದ್ರು ಬಡವ್ರು ಹಂಗೆ ಏನೋ ಕಿರಾಯ ಮನೆಯಾಗಿದ್ದು ಜೀವನ ಮಾಡ್ಲತ್ತಾರ. ಅದು ಕೊಟ್ಟಿದ್ದು 10-15 ಸಾವಿರ ರೂಪಾಯಿ ಅದಕ್ಕೆ ಸರಿ ಹೋಗಲ್ಲ. ಅದನ್ನು ಅದ್ರಾಗೆ ಹಂಗೆ ದುಡಿಲತ್ತಾರೆ ಕಷ್ಟಪಟ್ಟು. ಮಿನಿಮಮ್ ಏಜ್ ಹೆಚ್ಚಿಗೆ ಮಾಡ್ತೀವಿ ಸರ್ಕಾರ ಹೇಳದ. ಇಲ್ಲಿವರೆಗೆ ಇನ್ನೂ 25 ಸಾವಿರ ಮಾಡ್ತೀವಿ ಅಂತ ಏಪ್ರಿಲ್ದಾಗ ಹೇಳಿದ್ರು. ಇಲ್ಲಿವರೆಗೆ ಅದು ಕೈ ಸೇರಿಲ್ಲ ಇನ್ನೂ. ಅಂದ್ರೆ ಇಂಥವೆಲ್ಲ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆದಾಗ ಕೊಟ್ಟಂಥ ಸ್ಯಾಲ್ರಿ ಏನೂ ಆಗಲ್ಲ. ಮತ್ತು ನಮ್ಮ ಗುಲ್ಬರ್ಗಿ ತಾಲೂಕಿಗೆ ಅದು ಎಷ್ಟು ದಿನ ಇತ್ತು. ಈಗ ಹೆಂಗಾಗ್ಯದ ವಾತಾವರಣ ನಮ್ಮ ಮೈನಾರಿಟಿ ಹಾಸ್ಟೆಲ್ ಅಂದರೆ, ಒಬ್ಬರು ಸಚಿನ್ ಅಂತ ತಾಲೂಕು ಆಫೀಸರ್ ಬಂದರು. ಅವ್ರು ಯಾವ ರೀತಿ ಅಂದ್ರೆ ಪೂರಾ ಒಂದು VIP ಏನು ಅಗ್ದಿ VIP ಇರಲಿ, ಬೇಕಾದವ್ರು ಫ್ಯಾನ್ ಅವ್ನು ಶೋಕಿ ಮಾಡೋದಕ್ಕೆ ನಮ್ದೇನಿಲ್ಲ. ವೈಯಕ್ತಿಕ ಅವ್ರವ್ರು ಏನಾರು ಮಾಡ್ಕೊಳ್ಳಿ. ಆದರೆ ನಮ್ಮ ಹೆಣ್ಮಕ್ಳಿಗೆ ಅನ್ಸೋದು ಹಾಸ್ಟೆಲ್ಗೆ ಹೋಗಿ ನಾವು ಹೇಳಿ ಕೇಳ್ಬೇಕಿಲ್ಲ, ಕೆಲಸ ತೆಗಿತೀನಿ ಅಂತ. ಯಾರೋ ಅವ್ರು ಸೋದರ ಮೋಸತ್ತಾನಂತ ಅವ್ನ ಮನೆಗೆ ಇವ್ರು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಕು. ಕ್ಲೀನ್ ಮಾಡ್ಲಿಕ್ಕೆ ಒಂದಿನ ಹೋದ್ರು ನನಗೆ ಕೇಳಿದ್ರು, ನೀವು ಹೋಗಬೇಡ ನಾಳೆ ಹಿಡಿದು ಅಂತ ಹೇಳ್ದ. ನಾ DO ಸಾಹೇಬ್ರಿಗೆ ಮಾತಾಡ್ದೆ, ಅವ್ರನ್ನೂ ಹೋಗಬೇಡ ಅಂತ ಹೇಳಿದ್ರು. ಅವಾಗ ನಾ ಮಾತಾಡ್ದೆ, ನೀವು ಹೋಗಬೇಡ್ರಿ, ಅವ್ರು ಏನು ಮಾಡ್ತಾನೆ ಮಾಡಲಿ ಅಂತ. ಮರುದಿವ್ಸ ಇವ್ರು ಹೋಗಲ್ಲ ಅಂದಿದ್ದಕ್ಕೆ ಇವ್ರಿಗೆ ಕೆಲಸಕ್ಕೆ ಬೇಡ ಅಂತ ಮನೆಗೆ ಕಳಿಸ್ತೀನಿ ವಾಪಸ್. ಮತ್ತು ನಾ ಅವ್ರಿಗೆ ಮಾತಾಡ್ದೆ ಮೇಡಮ್ಗೆ. ಮೇಡಮ್ ಅವ್ರು ಏನೋ ಮೂರು ರುಜುವಾದ ಅಂತ. ಮೇಡಮ್ ಇಲ್ರಿ ತಾಲೂಕು ಆಫೀಸರ್ ಮನೆಗೆ ಕಳಿಸಂದ್ರೆ ಕಳಿಸ್ತೀನಿ. ಅವ್ರು ಏನು ತಪ್ಪು ಮಾಡಿದ್ರೆ ಹೇಳ್ರಿ, ಅಡುಗೆ ಸರಿ ಮಾಡಿಲ್ಲ, ಮತ್ತೊಂದು ಏನಾರು ಮಾಡ್ಯಾರ ಅಂದ್ರೆ ಹೇಳ್ರಿ. ಏನು ಹೇಳ್ರಿ, ಅದೇನು ಪ್ರಾಬ್ಲಮ್ ಇಲ್ಲ, ಅವ್ರು ಹೇಳ್ಯಾರ ತೆಗಿತೀನಿ. ಅಂದ್ರೇನು, ಏನು ಇವ್ರ ಆಸ್ತಿಗಳು ಅವ ಸ್ವಂತ, ಇವ್ರು ಹೇಳಿದಂಗೆ ಕೇಳ್ಬೇಕಂತ. ಹಿಂದೆ ಹಳಂದಾಗಿದ್ದಾಗೂ ಅದೇ ಪ್ರಾಬ್ಲಮ್ ಮಾಡಿದತ್ತೆ. ಅಲ್ಲಿ ಇರ್ಲಿಕ್ಕೆ 12 ಮಂದಿ ಔಟ್ಸೋರ್ಸಿದ್ರು. 12 ಮಂದಿಗೆ ಟಾರ್ಗೆಟ್ ಮಾಡೋ, ನಾನು ಆಫೀಸ್ ಬಂದು ಕಸ ಹೊಡ್ರಿ, ಒಬ್ಬೊಬ್ಬರೇ ಕಸ ಹೊಡ್ರಿ ಅಂತ ಅಲ್ಲಿ ಭೀ ಟಾರ್ಚರ್ ಕೊಟ್ಟೆ. ನಾವು ಕಂಪ್ಲೇಂಟ್ ಮಾಡಿದೆವು. ಮಾಡಿದಾಗ ಜಾವೀದ್ ಅವ್ರು ಏನಂದ್ರು, ಇರ್ಲಿ ಅವ್ನಿಗೆ ಕರ್ಸಿ ಹೇಳ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದ ದೊಡ್ಡ ತಾಲೂಕು ಭಾಳಷ್ಟು ಮಂದಿ ಬಡವರು ಇಲ್ಲೆಲ್ಲ ಕೆಲಸ ಮಾಡೋರ. ಅವ್ರ ಮ್ಯಾಗ ಹೆಂಗಂದ್ರೆ ಪೂರಾ ಡಿಕ್ಟರ್ಶಿಪ್ ನಡೆಸ್ಯಾನ. ಅದು ಆ ರೀತಿ ಸರಿಯಲ್ಲ. ಕೂಡಲೇ ಅವರನ್ನು ಇಲ್ಲಿಂದ ತೆಗಿ ವರ್ಗಾವಣೆ ಮಾಡ್ಬೇಕಂತೇಳಿ ನಮ್ದು ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಏನಿಲ್ಲ, ಬಡವರ ಅಂದ್ರೆ ಎಲ್ಲರೂ ತುಳಿದು ನೋಡ್ಬೇಕಮ್ಮವ್ರೆ. ಶಕ್ತಿ ಇರಲ್ಲ ಅವ್ರ ಬಳಿ. ಬಡವರ ಅಂದ್ರೆ ಅವ್ರಿಗೆ ಶೋಷಣೆ ಮಾಡ್ಕೊತಾನೆ ಹೋಗೋದು ಅವ್ರ ಕೆಲಸ. ಅವ್ರದ್ದು ಉದ್ದೇಶನೇ ಹಂಗದ, ಶೋಷಣೆ ಮಾಡೋದು. ಏನು ಕೊಟ್ಟಿದ್ದೇವು ಅಧಿಕಾರಿಗಳಿಗೆ, ಕೊಟ್ಟಿದ್ದೇವು, ತಿಳಿಸಿ ಹೇಳಿದೆವು, ಇಂಥವ್ರು ಇರಬಾರ್ದು. ಇಲ್ಲಿ ಒಳ್ಳೆ ಆಡಳಿತ ನಡೆಸಬೇಕಾದ್ರೆ ಇಂಥವೆಲ್ಲ ನೀಚರು ಭ್ರಷ್ಟ ಇರಬಾರ್ದು, ದುರ್ಬುದ್ಧಿ ಮಾಡೋರು ಇರಬಾರ್ದು. ಒಬ್ಬ ತಾಲೂಕಾಧಿಕಾರಿಯಾಗಿ ಒಳ್ಳೆ ಬುದ್ಧಿ ನಡೆಸಬೇಕಾಗ್ತದೆ. ಎಲ್ಲರೂ ತಮ್ಮ ಮಕ್ಕಳನ್ನು ತಿಳ್ಕೊಬೇಕಾಗ್ತದೆ. ಅದು ಬಿಟ್ಟು ಬೇರೆ ರೂಪದಾಗ ನೋಡೋದು, ಬೇರೆ ರೀತಿದಾಗ ಮಾತಾಡೋದು, ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಇದು ಗುಲ್ಬರ್ಗ ಜಿಲ್ಲೆ ದೊಡ್ಡ ತಾಲೂಕ. ಇದು ಇಡೀ ಜಿಲ್ಲಾದಾಗ ಎಷ್ಟು ಔಟ್ಸೋರ್ಸರ, ಇದು ಒಂದೇ ತಾಲೂಕದಾಗ ಔಟ್ಸೋರ್ಸರ. ಇಲ್ಲ, ನಮ್ದೇನಿಲ್ಲ. ನಮ್ಗೆ ಎಲ್ಲರಿಗೆ ತಾತ್ಕಾಲಿಕ ಆದೇಶ, ನೇಮಕಾತಿ ಆದೇಶ
ಈ ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ಕೊಡಲೇಬೇಕು, ಅಷ್ಟು ಕೊಡಬೇಕು. ಮತ್ತು ಯಾರಿಗೆ ಸ್ಯಾಲ್ರಿ ಕಡಿಮೆ ಆಗ್ಲತ್ತಾನ ಅದು ಕಡಿವಾಣ ಆಗಬೇಕು. ನಮ್ಮ ಬಿದರ್ ಮಾದರಿ ಸೊಸೈಟಿ ಕೂಡಲೇ ಪ್ರಾರಂಭ ಮಾಡಿರಿ. ಅದು ನೆನೆ ಹಾಕೊಂಡು ಕುಂತು ಇಂಥ ಕಾಡ್ರ ಕೇಳ ಕೊಟ್ಟು ನಮ್ಗೆ ಸುಮ್ಮನೆ ಗೋಳಾಡಕ್ಕೆ ಹಚ್ಚೋದು, ನಾವು ಬಂದು ಹೋರಾಟ ಮಾಡಬೇಕು, ಏನಾರು ಅನ್ಬೇಕು, ಸುಮ್ಮನೆ ಎದಕ್ಕೆ ಬೇಕೀಗ ನಾವು ಕಾನೂನು ಚೌಕಟ್ಟಿನಾಗ ಹೋಗ್ತೀವಿ. ಕಾನೂನು ಚೌಕಟ್ಟು ಬಿಟ್ಟು ಹೋಗಲ್ಲ. ನಮ್ಮ ಅಡಿಗೆಯವ್ರನ್ನ ತಪ್ಪು ಮಾಡಿದ್ರೆ ಅವ್ರಿಗೂ ಹೇಳ್ತೇವೆ ನಾವು ಈ ರೀತಿ ತಪ್ಪು ಮಾಡ್ಬೋದು, ಸರಿ ಕೆಲಸ ಮಾಡಬೇಕು. ಕೆಲಸ ಸರಿ ಮಾಡಲ್ಲ ಅಂದ್ರೆ ನೋ ಕಾಂಪ್ರಮೈಸ್. ನಮ್ಮವರಿಗೆ ನಾವು ತಲೆ ಮೇಲೆ ಕೂಡಿಸ್ಕೊಂಡು ಬರಲ್ಲ. ಕೆಲಸ ಮಾಡ್ಲಿಕ್ಕಾಗಿನೂ ಕೂಡ ಈ ರೀತಿ ಹರಾಸ್ಮೆಂಟ್ ಕೊಡ್ತಾರಂದ್ರೆ ಅದು ಭಾಳಷ್ಟು ಕೆಟ್ಟ ರೀತಿ ನಡ್ಕೋತಾರೆ ಅಂದ್ರೆ ಅದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಈ ಒಂದು ಮಾಧ್ಯಮ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ. ಮಾಡಿಸಿಲ್ಲ, ಇವತ್ತು ಮಾಡಿಸ್ತೀವಿ. ಇವತ್ತು ಕೊಟ್ಟೆವು ಅಂದ್ರೆ 2-3 ದಿನ ರೆಡಿ ಆಗ್ತದೆ. ಹಬ್ಬ ಆದ್ಮೇಲೆ ಶುರು ಮಾಡ್ತೀವಿ ಪ್ರೊಸೀಜರ್. ಒಂದೇ ವಾರದಾಗ ಅದು ಮುಗಿಸ್ಬಿಡ್ಬೇಕು. ಹಿಂಗೆ ವರ್ಷಗಟ್ಟಲೆ ಒಯ್ಯೋದಿಲ್ಲ. ಒಂದು ವಾರದಾಗ ಅದು ಪೂರ ಕಂಪ್ಲೀಟ್ ಮಾಡಿ ಅದು ಸೆಟ್ಲ್ಮೆಂಟ್ ಮಾಡಿ ನಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಬಿಡಬೇಕು. ಅವಾಗ ನಾವು ಬಿದರ್ ಮಾದರಿ ಗಂಟು ಬೇಡಕ್ಕೆ ನಮ್ಮದೊಂದು ಹಕ್ಕ. ಅದ್ರ ಸಲಕ್ಕೆ ಮತ್ತು ಎಲ್ಲರಿಗೂ ಹೇಳೋದು ಇಷ್ಟೇ, DCM ಮೈನಾರಿಟಿ ಸಮಾಜ ಕಲ್ಯಾಣ ಇರಲಿ, ಮುರಾರ್ಜಿ ಇರಲಿ, ಬೇರೆ ನೀವು ಐಟಿಕಲ್ ಕೊಡ್ರಮ್ಮ, ಅವ್ರ ಮೇಲೆ ಆಕ್ಷನ್ ತಗೋತಿದ್ದ ನಾವು ಯಾವುದು ಹೇಳ್ತಾನೆ. ನಾವು ಏನು ಹೇಳ್ತೀವಿ ಈಗ ನಮ್ಗೆ ಕೊಡಲೇಬೇಕಲ್ಲ. ಈಗ ನಾವು ಅಲ್ಲಿ ಇದ್ದೀವಿ. ಈಗ ಮೇನ್ ಆಗಿ ಸಂಘಟನೆ ಕಡೆಯಿಂದ 2-3 ಡಿಮ್ಯಾಂಡ್ಸ್ ಇದ್ದಾವೆ. ಒಂದು ಮೊಟ್ಟ ಮೊದಲನೇದಾಗಿ ಅವರಿಗೆ ನೇಮಕಾತಿ ಆದೇಶ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಈಗಾಗಲೇ ಇವರು ತಾವು ಮನವಿ ಕೊಟ್ಟಿದ್ದ ಪತ್ರನ ನಾವು ಸಂಸ್ಥೆಯವರಿಗೆ ಫಾರ್ವರ್ಡ್ ಮಾಡಿ ಅವರಿಗೆ ತಾತ್ಕಾಲಿಕ ಆದೇಶ ಕೊಡಿ ಅಂತ ಹೇಳಿದ್ದೆವು. ಬಟ್ ಅವ್ರು ಕೊಟ್ಟಿಲ್ಲ. ಯಾಕಂದ್ರೆ ನಾವು ಮುಂದುವರಿಸ್ತಾ ಇದ್ದೀವಿ, ಅದೇ ಸಿಬ್ಬಂದಿ, ಹಾಗಾಗಿ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಸಾರಿ ಅವ್ರಿಗೆ ಕರೆಸ್ತೀವಿ. ಇವರು ಮತ್ತು ಸಿಬ್ಬಂದಿಗೆ ಏನಿದೆಲ್ಲ ಅವ್ರದ್ದು ಮತ್ತು ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲೇ ಇದನ್ನೆಲ್ಲ ನಾವು ಬಗೆಹರಿಸ್ತೀವಿ. ಯಾಕೆ ಈ ರೀತಿ ಇಲ್ಲ ಅಂತ ಅವ್ರು ಕಷ್ಟಪಡ್ತಿದ್ದಾರೆ. ಅದಕ್ಕೆ ಈಗ ನಾವು ಅವ್ರು ರೈಟಿಂಗಲ್ಲೇ ಕೊಟ್ಟಿದ್ದೀವಿ, ಅವರಿಗೆ ಕೊಡಿ ಅಂತಲೇ ಕೊಟ್ಟಿದ್ದೀವಿ. ಬಟ್ ಅವರು ಏನೋ ಸಿಬ್ಬಂದಿಗಳು ಮುಂದುವರಿಸ್ತಾರೆ, ನಾವು ಕೊಡೋಕೆ ಎಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾವು ಲೇಬರ್ ಡಿಪಾರ್ಟ್ಮೆಂಟಿಂದ ಕನ್ಸಲ್ಟ್ ಮಾಡ್ಕೋತೀವಿ ಯಾವ ಇದರಲ್ಲಿ ಇದು ಮಾಡಿ ಅವರಿಗೆ ಮತ್ತು ನಮ್ಮ ಸಂಘಟನೆಯವರಿಗೆ ಮತ್ತು ಅವ್ರ ಟೆಂಡರ್ದವ್ರಿಗೆಲ್ಲ ಕರೆಸಿ ಬಗೆಹರಿಸ್ತೀವಿ.